ಮಕ್ಕಳ ತಪ್ಪುಗಳಲ್ಲಿ ಪೋಷಕರ ಪಾತ್ರ. ಒಂದು ಸಣ್ಣ ಪಟ್ಟಣದಲ್ಲಿ ರಮೇಶ್ ಮತ್ತು ಲತಾ ಎಂಬ ದಂಪತಿಗಳು ವಾಸಿಸುತ್ತಿದ್ದರು. ಅವರಿಗೆ ಅವಿನಾಶ್ ಎಂಬ ಒಬ್ಬನೇ ಮಗನಿದ್ದ. ಅವಿನಾಶ್ ತುಂಬು ಚುರುಕು, ಬುದ್ಧಿವಂತ ಹುಡುಗ. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವನು ತಪ್ಪು ಮಾಡಿದರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಇದಕ್ಕೆ ಕಾರಣ ಏನು ಎಂಬುದು ಯಾರಿಗೂ ಮೊದಲಿಗೆ ಅರ್ಥವಾಗಲಿಲ್ಲ. ರಮೇಶ್ ಒಬ್ಬ ಬ್ಯುಸಿ ಉದ್ಯೋಗಿ, ದಿನವೆಲ್ಲ ಕೆಲಸದಲ್ಲಿ ತೊಡಗಿಕೊಂಡಿದ್ದ. ಲತಾ ಮನೆ ಕೆಲಸಗಳಲ್ಲಿ ಮುಳುಗಿಕೊಂಡು ಮಗನ ಕಡೆ ಗಮನ ಕೊಡುವುದಕ್ಕೆ ಹೆಚ್ಚು ಸಮಯ ಕೊಡುತ್ತಿರಲಿಲ್ಲ. ಅವಿನಾಶ್ ಏನು ಮಾಡ್ತಾನೆ, ಯಾರ ಜೊತೆ ತಿರುಗ್ತಾನೆ, ಏನು ಕಲಿಯುತ್ತಾನೆ ಎಂಬುದರ ಬಗ್ಗೆ ಯಾರಿಗೂ ಹೆಚ್ಚು ಕಾಳಜಿ ಇರಲಿಲ್ಲ. ಒಂದು ದಿನ ಶಾಲೆಯಿಂದ ಫೋನ್ ಬಂತು. ಮೇಡಮ್, ನಿಮ್ಮ ಮಗ ಅವಿನಾಶ್ ಇವತ್ತು ಕ್ಲಾಸಿನಲ್ಲಿ ಸ್ನೇಹಿತನ ಜೊತೆ ಜಗಳ ಮಾಡಿಕೊಂಡಿದ್ದಾನೆ. ಅವನು ಮತ್ತೊಬ್ಬ ವಿದ್ಯಾರ್ಥಿಯನ್ನು ತಳ್ಳಿದ ಎಂದು ಟೀಚರ್ ಹೇಳಿದರು. ಲತಾ ಸ್ವಲ್ಪ ಆಶ್ಚರ್ಯಗೊಂಡಳು. ಮನೆಗೆ ಬಂದ ಆ ಕೂಡಲೇ ಅವಿನಾಶನ್ನು ಕೇಳಿದಳು, ನೀನು ಯಾಕೆ ಜಗಳ ಮಾಡಿದ್ದೆ ಎಂದು. ಅವಿನಾಶ್ ತಕ್ಷಣ ಹೇಳಿದ್ದ, ಅವನೇ ಮೊದಲಿಗೆ ನನ್ನನ್ನು ಕೆಣಕಿದ, ನಾನು ಏನೂ ತಪ್ಪು ಮಾಡಿಲ್ಲ ಎಂದ. ಲತಾ ಕೂಡ ಹೆಚ್ಚು ವಿಚಾರಿಸದೆ, ಸರಿ, ನೀನು ತಪ್ಪೇನು ಮಾಡಿಲ್ಲ ಅಂದರೆ ಸಾಕು ಎಂದು ವಿಷಯವನ್ನು ಮುಚ್ಚಿಟ್ಟು ಬಿಟ್ಟಳು. ಇದು ಅವಿನಾಶ್ಗೆ ಒಂದು ಸಂದೇಶ ಕೊಟ್ಟಿತು. ನಾನು ಏನೇ ತಪ್ಪು ಮಾಡಿದರೂ ಅಮ್ಮ ನನ್ನನ್ನು ಕಾಪಾಡ್ತಾಳೆ. ಇದಾದ ಮೇಲೆ ಅವನ ವರ್ತನೆ ನಿಧಾನವಾಗಿ ಬದಲಾಗತೊಡಗಿತು. ಅವನು ಶಾಲೆಯಲ್ಲಿ ಹೆಚ್ಚು ಗಲಾಟೆ ಮಾಡತೊಡಗಿದ. ಕೆಲವೊಮ್ಮೆ ಸುಳ್ಳು ಹೇಳಲು ಶುರು ಮಾಡಿದ. ಒಂದು ದಿನ ಅವನು ಸ್ನೇಹಿತನ ಪೆನ್ಸಿಲ್ ಬಾಕ್ಸ್ ಕದ್ದುಕೊಂಡು ಮನೆಗೆ ತಂದನು. ಲತಾ ಅದನ್ನು ನೋಡಿದಳು. ಇದು ಎಲ್ಲಿಂದ ಬಂತು ಎಂದು ಕೇಳಿದಳು. ನನ್ನ ಸ್ನೇಹಿತ ಕೊಟ್ಟ ಎಂದು ಸುಳ್ಳು ಹೇಳಿದ. ಲತಾ ಅದನ್ನು ನಂಬಿಬಿಟ್ಟಳು. ಮತ್ತೊಮ್ಮೆ ಕೂಡ ಅವಳು ಪರಿಶೀಲನೆ ಮಾಡಲು ಹೋಗಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಶಾಲೆಯಿಂದ ಮತ್ತೆ ಕರೆ ಬಂತು. ಈ ಬಾರಿ ವಿಷಯ ತುಂಬ ಗಂಭೀರವಾಗಿತ್ತು. ಮೇಡಮ್, ಅವಿನಾಶ್ ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದಾನೆ ಎಂದು ಪ್ರಿನ್ಸಿಪಲ್ ಹೇಳಿದರು. ಈ ಸುದ್ದಿ ಕೇಳಿ ರಮೇಶ್ ಮತ್ತು ಲತಾ ಇಬ್ಬರು ಶಾಲೆಗೆ ಹೋದರು. ಪ್ರಿನ್ಸಿಪಲ್ ಅವರು ಶಾಂತವಾಗಿ ಹೇಳಿದರು, ನಿಮ್ಮ ಮಗ ಬುದ್ಧಿವಂತ, ಆದರೆ ಅವನು ತಪ್ಪು ದಾರಿಗೆ ಹೋಗುತ್ತಿದ್ದಾನೆ. ಈ ತಪ್ಪುಗಳು ಇವತ್ತು ಸಣ್ಣದಾಗಿ ಕಾಣಬಹುದು, ಆದರೆ ಮುಂದೆ ದೊಡ್ಡ ಸಮಸ್ಯೆ ಆಗಬಹುದು ಎಂದರು. ಅವಿನಾಶ್ ತಲೆ ತಗ್ಗಿಸಿಕೊಂಡು ನಿಂತಿದ್ದ. ಈ ಬಾರಿ ಅವನು ಏನೂ ಹೇಳಲಿಲ್ಲ. ಮನೆಗೆ ಬಂದ ನಂತರ ರಮೇಶ್ ಕೋಪಗೊಂಡ. ನೀನು ಇಷ್ಟು ದೊಡ್ಡ ತಪ್ಪು ಮಾಡಿದ್ದೀಯಾ ಎಂದು ಜೋರಾಗಿ ಗದರಿಸಿದ. ಆದರೆ ಲತಾ ಅಷ್ಟರಲ್ಲಿ ಅದನ್ನು ಅರ್ಥ ಮಾಡಿಕೊಂಡು, ಈ ತಪ್ಪಿಗೆ ಕೇವಲ ಅವಿನಾಶ್ ಮಾತ್ರ ಕಾರಣ ಅಲ್ಲ. ಆ ರಾತ್ರಿ ಲತಾ ಮೌನವಾಗಿ ಕುಳಿತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡುತ್ತಿತ್ತು, ನಾವು ಎಲ್ಲೆಲ್ಲಿ ತಪ್ಪು ಮಾಡಿದೆವು? ಅವಳು ಹಳೆಯ ಘಟನೆಗಳನ್ನು ನೆನಪಿಸಿಕೊಂಡಳು. ಅವಿನಾಶ್ ಜಗಳ ಮಾಡಿದಾಗ ಅವಳೇ ಅವನನ್ನು ಕಾಪಾಡಿದಳು. ಅವನು ಸುಳ್ಳು ಹೇಳಿದಾಗ ಅವಳು ಅದನ್ನು ನಂಬಿದಳು. ಅವನು ಕಳ್ಳತನ ಮಾಡಿದಾಗ ಅವಳು ಗಮನ ಕೊಡಲಿಲ್ಲ. ನಾವು ಅವನಿಗೆ ಸರಿಯಾದ ದಾರಿ ತೋರಿಸಲಿಲ್ಲ ಎಂದು ಅವಳು ನಿಧಾನವಾಗಿ ಗಂಡನ ಹತ್ತಿರ ಹೇಳಿದಳು. ಮುಂದಿನ ದಿನ ಅವರು ಅವಿನಾಶ್ ಜೊತೆ ಕುಳಿತು ಮಾತನಾಡಿದರು. ರಮೇಶ್ ಮೃದುವಾಗಿ ಹೇಳಿದ, ಅವಿನಾಶ್, ತಪ್ಪು ಮಾಡೋದು ತಪ್ಪಲ್ಲ, ಆದರೆ ಅದನ್ನು ಒಪ್ಪಿಕೊಳ್ಳದೆ ಇರುವುದು ದೊಡ್ಡ ತಪ್ಪು. ಲತಾ ಕೂಡ ಅವರ ಜೊತೆ ಹೇಳಿದಳು, ನಾವು ಕೂಡ ತಪ್ಪು ಮಾಡಿದ್ದೇವೆ, ನಿನ್ನನ್ನು ಸರಿಯಾಗಿ ಗೈಡ್ ಮಾಡಲಿಲ್ಲ. ಇನ್ನು ಮುಂದೆ ನಾವು ಮೂವರು ಸೇರಿ ಸರಿಯಾದ ದಾರಿಯಲ್ಲಿ ಹೋಗೋಣ ಎಂದಳು. ಅವಿನಾಶ್ ಕಣ್ಣಲ್ಲಿ ನೀರು ತುಂಬಿತು. ಅಮ್ಮ, ಅಪ್ಪ, ನಾನು ಸರಿಯಾಗಿ ಓದಿಕೊಳ್ಳದೆ ಪರೀಕ್ಷೆಯಲ್ಲಿ ಕಾಪಿ ಮಾಡಿದೆ. ನಾನು ಸುಳ್ಳು ಹೇಳಿದೆ, ಕ್ಷಮಿಸಿ ಎಂದು ಅಳುತ್ತಾ ಹೇಳಿದ. ಅದು ಅವನ ಜೀವನದಲ್ಲಿ ಒಂದು ದೊಡ್ಡ ತಿರುವಾಗಿತ್ತು. ಆ ದಿನದಿಂದ ರಮೇಶ್ ಮತ್ತು ಲತಾ ತಮ್ಮ ಮಗನ ಮೇಲೆ ಹೆಚ್ಚು ಗಮನ ಕೊಡತೊಡಗಿದರು. ಅವನ ಜೊತೆ ಸಮಯ ಕಳೆಯಲು ಶುರು ಮಾಡಿದರು. ಅವನ ತಪ್ಪುಗಳನ್ನು ಮೃದುವಾಗಿ ಸರಿಪಡಿಸಲು ಪ್ರಯತ್ನಿಸಿದರು.
ಅವಿನಾಶ್ ಕೂಡ ನಿಧಾನವಾಗಿ ಬದಲಾವಣೆ ಆಗತೊಡಗಿದ. ಅವನು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಕಲಿತ. ಶಿಸ್ತು ಮತ್ತು ನಿಷ್ಠೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡ. ಕೆಲವು ತಿಂಗಳ ನಂತರ ಶಾಲೆಯಿಂದ ಮತ್ತೆ ಕರೆ ಬಂತು. ಈ ಬಾರಿ ಟೀಚರ್ ತುಂಬ ಸಂತೋಷದಿಂದ ಅವರ ಪೇರೆಂಟ್ಸ್ಗೆ ಹೇಳಿದರು, ನಿಮ್ಮ ಮಗ ತುಂಬ ಬದಲಾಗಿದೆ, ಅವನು ಈಗ ಕ್ಲಾಸ್ನಲ್ಲಿ ಒಳ್ಳೆ ವಿದ್ಯಾರ್ಥಿ ಎಂದರು. ಈ ಮಾತು ಕೇಳಿ ರಮೇಶ್ ಮತ್ತು ಲತಾ ಮುಖದಲ್ಲಿ ಸಂತೋಷ ಮೂಡಿತು. ಮಕ್ಕಳ ತಪ್ಪುಗಳಲ್ಲಿ ಕೇವಲ ಮಕ್ಕಳು ಮಾತ್ರ ಕಾರಣರಾಗುವುದಿಲ್ಲ. ಪೋಷಕರ ಗಮನದ ಕೊರತೆ, ಅತಿಯಾದ ಬೆಂಬಲ ಅಥವಾ ತಪ್ಪನ್ನು ಸರಿಪಡಿಸದಿರುವುದು ಮಕ್ಕಳನ್ನು ತಪ್ಪು ದಾರಿಗೆ ಕೊಂಡೊಯ್ಯಬಹುದು. ಮಕ್ಕಳಿಗೆ ಪ್ರೀತಿ ಕೊಡಬೇಕು, ಆದರೆ ಜೊತೆಗೆ ಶಿಸ್ತು ಮತ್ತು ಮೌಲ್ಯಗಳನ್ನು ಸಹ ಕಲಿಸಬೇಕು. ಸರಿಯಾದ ಮಾರ್ಗದರ್ಶನ ನೀಡಿದರೆ ಯಾವ ಮಗುವು ತಪ್ಪಿನಿಂದ ಸರಿಯಾದ ದಾರಿಗೆ ಬರಬಹುದು. ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.